ಪಾಕ್ ವರ್ಸಸ್ ಬಲೂಚ್ ಏನಿದೆ ಅದರಲ್ಲಿ ದಶಕಗಳ ದ್ವೇಷದ ಕದನ ನಡೀತಾ ಇದೆ. 1948ರ ಮೋಸ ಬಲೂಚಿಸ್ತಾನವನ್ನು ಬಲವಂತವಾಗಿ ವಶಪಡಿಸಿಕೊಂಡಿತ್ತು ಪಾಕ್. ಸಂಸತ್ತು ಲೂಟಿ, ಬಲೂಚ್ ಚಿನ್ನ ಮತ್ತು ಅನಿಲ ಪಾಕಿಸ್ತಾನದ ಪಾಲಾಗಿತ್ತು. ಪಾಕಿಸ್ತಾನ ಬಲೂಚಿಸ್ತಾನ ಇವರಿಬ್ಬರದು ಹಳೆಯ ದ್ವೇಷ ಏನಿದೆ ಅದರಿಂದಾನೇ ಇಷ್ಟೆಲ್ಲ ಕೂಡ ಆಗ್ತಾ ಇದೆ. 1948ರ ಮೋಸ ಏನಿತ್ತು, ಯಾಕಂದರೆ ಬಲೂಚಿಸ್ತಾನವನ್ನು ಪಾಕಿಸ್ತಾನ ಬಲವಂತವಾಗಿ ವಶಕ್ಕೆ ಪಡೆದುಕೊಂಡಿತ್ತು. ನನ್ನ ದೇಶದ ಜೊತೆನೇ ನೀವು ಇರಬೇಕು ಅಂತ ಹೇಳಿ. ಆದರೆ ಇವರು ಮಾತ್ರ ಕೇಳ್ತಾ ಇರುವಂಥದ್ದೇನು, ಪ್ರತ್ಯೇಕವಾಗಿ ನಮಗೆ ಬೇಕು, ದೇಶ ಬೇಕು ನಮಗೆ, ಬೇಡ ಅಂತ ಹೇಳಿ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಬಲೂಚ್ ಚಿನ್ನ ಮತ್ತು ಅನಿಲ ಪಾಕಿಸ್ತಾನದ ಪಾಲಾಗಿದೆ. ಎಲ್ಲವೂ ಕೂಡ ಪಾಕಿಸ್ತಾನದ ಹತ್ರನೇ ಇದೆ, ಕೊಡ್ತಾ ಇಲ್ಲ ಅವರಿಗೆ. ಸಂಪತ್ತಿದ್ದರೂ ಕೂಡ ಬಲೂಚಿಸ್ತಾನದ ಜನರಿಗೆ ಮಾತ್ರ ಅಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ. ಯಾವ ಮೂಲ ಸೌಕರ್ಯಗಳನ್ನು ಕೂಡ ಪಾಕಿಸ್ತಾನ ಒದಗಿಸ್ತಾ ಇಲ್ಲ. ಅದಕ್ಕೆ ಅವರು ಕೋಪಗೊಳ್ತಾ ಇದ್ದಾರೆ. ಪಾಕಿಸ್ತಾನದಿಂದ ನಮಗೇನೂ ಕೂಡ ಬರ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ನಾವು ಬದುಕೋದು ಕೂಡ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ನಮ್ಮನ್ನು ಸಪರೇಟಾಗಿ ಬಿಟ್ಟುಬಿಡಿ ಅಂತ ಕೇಳ್ತಾ ಇದ್ದೀವಿ. ಆದರೂ ಕೂಡ ಅದಕ್ಕೆ ಪಾಕಿಸ್ತಾನ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಈ ದಾಳಿಯನ್ನು ನಡೆಸಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿಯವರೆಗೂ ಕೂಡ ನಮ್ಮನ್ನು ನೀವು ಸಪರೇಟಾಗಿ ಬಿಡೋದಿಲ್ವೋ ಅಲ್ಲಿಯವರೆಗೂ ನಿರಂತರವಾಗಿ ಈ ರೀತಿಯಾದಂತಹ ದಾಳಿಗಳು ಇದ್ದೇ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಈ ದಾಳಿಗಳು ನಡೀತಾ ಇದೆ. ಬಲೂಚ್ ನೆಲದಲ್ಲಿ ಚೀನಾ ಯೋಜನೆಗಳಿಗೆ ಜನರ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನ ಕೆಲವೊಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಚೀನಾದ ಜೊತೆ, ಕೆಲವೊಂದು ಯೋಜನೆಗಳನ್ನು ತರೋಕ್ಕೆ. ಆ ಯೋಜನೆ ಬೇಡ ನಮಗೆ, ಬಲೂಚಿಸ್ತಾನದಲ್ಲಿ ನಾವು ಜಾಗವನ್ನು ಕೊಡೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ವಿರೋಧ ಇದೆ. ಬಲೂಚ್ ಯುವಕರನ್ನು ಕಿಡ್ನಾಪ್ ಮಾಡಿ ಕೊಲ್ತಾ ಇದ್ದಾರೆ ಪಾಕಿಸ್ತಾನದ ಸೈನಿಕರು. ಅದಕ್ಕೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಯಾರು ತಿರುಗಿ ಬೀಳ್ತಾ ಇದ್ದಾರೋ ಪಾಕಿಸ್ತಾನದ ವಿರುದ್ಧವಾಗಿ, ಸೈನ್ಯದ ವಿರುದ್ಧವಾಗಿ ಅವರನ್ನು ಸಾಯಿಸುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೆ ಈಗ ಬಲೂಚ್ಗಳು ತಿರುಗಿ ಬಿದ್ದಿರುವಂಥದ್ದು. ಈ ದೌರ್ಜನ್ಯವನ್ನು ತಾಳೋಕ್ಕಾಗದೇನೆ ಈಗ ಮಹಿಳೆಯರೇ ಫಿದಾಯಿಗಳಾಗಿ ಬದಲಾಗ್ತಾ ಇದ್ದಾರೆ, ಬಾಂಬರ್ಸ್ಗಳಾಗಿ ಬದಲಾಗ್ತಾ ಇದ್ದಾರೆ. ಅದರಿಂದ ಈ ಯುದ್ಧ ಆಗ್ತಾ ಇದೆ. ಪಾಕ್ ಸೇನೆಗೆ ಹಿಂಸಾತ್ಮಕವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಏನಿದೆ ಅದು ಮಾಡ್ತಾ ಇರುವಂಥದ್ದು. ಸಿಂಹ ಸ್ವಪ್ನವಾಗಿ ಇವರು ಕಾಡ್ತಾ ಇದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿಯ ಒಂದು ಸೈನಿಕರು ಅಂತಲೇ ಹೇಳ್ಬೋದು ಅವ್ರನ್ನ. ಆ ರೀತಿಯಾಗಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಬಿಟ್ಕೊಡೋಕ್ಕೆ ನಿಮಗೇನು ಪ್ರಾಬ್ಲಮ್ ಅಂತ. ಯಾಕಂದರೆ ತುಂಬ ಹಳೆಯ ದ್ವೇಷದ ವಿಚಾರವಾಗಿ ಅಷ್ಟೇ ಇಲ್ಲ, ಈಗ ಪಾಕಿಸ್ತಾನ ಮತ್ತು ಅದರ ಸೈನಿಕರೇನು ನಡೆಸ್ತಾ ಇದ್ದಾರೆ ದಾಳಿಗಳನ್ನು, ಏನು ಮಾಡ್ತಾ ಇದ್ದಾರೆ, ಯಾರ್ಯಾರು ಅವರು ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತಹ ಯುವಕರನ್ನು ಕರೆದುಕೊಂಡು ಹೋಗಿ ಸಾಯಿಸುವಂತಹ, ಕೊಲ್ಲುವಂತಹ ಕೆಲಸವನ್ನು ಪಾಕಿಸ್ತಾನದ ಸೇನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ರೊಚ್ಚಿಗೆದ್ದು ಇವರು ಈಗ ಈ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರೇ ಎದ್ದು ನಿಂತ್ಕೊಂಡಿದ್ದಾರೆ, ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಕೂಡ ನಮ್ಮ ಸೇಡನ್ನು ತೀರಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಈ ದಾಳಿ ಒಂದು ರೀತಿಯಾಗಿ ಉತ್ತರವನ್ನು, ಎಚ್ಚರಿಕೆಯನ್ನು ಎಲ್ಲವನ್ನು ಕೂಡ ಕೊಡ್ತಾ ಇದೆ. ಮತ್ತು ನಿರಂತರವಾಗಿ ದಾಳಿ ಆಗುತ್ತೆ, ನೀವು ಎಷ್ಟು ಜನ ಕಳ್ಕೊಳ್ತೀರೋ ಗೊತ್ತಿಲ್ಲ. ಪಾಕಿಸ್ತಾನ ಅಧಿಕೃತವಾಗಿ ಹೇಳ್ತಾ ಇರುವಂಥದ್ದು ಏನಂದರೆ, ನಾವೇನು ಜಾಸ್ತಿ ಜನ ಕಳೆದುಕೊಂಡಿಲ್ಲ, 17 ಜನನ ಕಳೆದುಕೊಂಡಿದ್ದೀವಿ, ಭದ್ರತಾ ಸಿಬ್ಬಂದಿಗಳನ್ನು, ಮತ್ತು ಸಾಮಾನ್ಯ ನಾಗರಿಕ ಒಂದು 31 ಜನ. ಆದರೆ ಹೋರಾಟಗಾರರು ಯಾರಿದ್ದಾರೆ ಅವರೇ 145ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರಬಹುದು ಅಂತ. ಭಾರತದ ಮೇಲೆ ಪಾಕ್ ಆರೋಪಗಳೇನು? ಹಾಗಾದರೆ ಬಲೂಚಿಸ್ತಾನದಲ್ಲಿ ನಡೆಯುತ್ತಿರುವಂತಹ ಸರಣಿ ಬಾಂಬ್ ಸ್ಫೋಟಗಳಿಗೆ ಯಾರು ಕಾರಣ? ಭಾರತದ ಮೇಲೆ ಏನು ಹೇಳ್ತಾ ಇದ್ದಾರೆ ಅವರು? ದಾಳಿಗಳಿಗೆ ಭಾರತವೇ ಹಣಕಾಸಿನ ನೆರವು ನೀಡ್ತಾ ಇದೆ ಎನ್ನುವಂತಹ ಆರೋಪ ಮಾಡ್ತಾ ಇದೆ ಪಾಕಿಸ್ತಾನ. ಇನ್ನೂ ಬುದ್ಧಿ ಬಿಡ್ತಾ ಇಲ್ಲ. ಭಾರತದ ಗುಪ್ತಚರ ಸಂಸ್ಥೆ ರಾ ಏನಿದೆ ತರಬೇತಿ ನೀಡ್ತಾ ಇದೆ ಅಂತ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಆಂತರಿಕ ಬಿಕ್ಕಟ್ಟು ನಿಭಾಯಿಸಲಾಗದೆ ಭಾರತದ ಮೇಲೆ ಆರೋಪವನ್ನು ಹೇರ್ತಾ ಇದ್ದಾರೆ. ಬಲೂಚ್ ಕಿಚ್ಚಿಗೆ ಹೆದರಿದೆ, ಭಾರತ ಏನಿದೆ ಭಾರತದ ಮೇಲೇನೆ ಗೂಬೆಯನ್ನು ಕೂರಿಸ್ತಾ ಇದ್ದಾರೆ. ಈ ರೀತಿ ಪ್ರಯತ್ನ ಪಾಕಿಸ್ತಾನ ಯಾವಾಗಲೂ ಕೂಡ ಅಲ್ಲೇನೇ ಆದರೂ ಯಾರೇನೇ ಮಾಡಿದ್ರು ಕೂಡ ಅದನ್ನು ಬೊಟ್ಟು ಮಾಡಿ ತೋರಿಸೋದು ಭಾರತದ ಮೇಲೇನೆ. ಇದನ್ನು ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ, ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ದಾಳಿಗಳಿಗೆ ಭಾರತನೇ ಕಾರಣ. ಏನು ಸರಳಿ ದಾಳಿ ಆಯ್ತಲ್ಲ ಅದಕ್ಕೆ ಗುಪ್ತಚರ ಇಲಾಖೆ, ಭಾರತದ ಗುಪ್ತಚರ ಇಲಾಖೆ ಏನಿದೆ ಅವರು ಸಹಾಯ ಮಾಡ್ತಾ ಇದ್ದಾರೆ, ಅವರು ಫಂಡ್ ಕೊಡ್ತಾ ಇದ್ದಾರೆ. ಇದನ್ನು ಯಾರೂ ಕೂಡ ಒಪ್ಪೋಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಮೇಲೆ ನಾವು ಅಟ್ಯಾಕ್ ಮಾಡಿಸ್ಬೇಕು ಅಂತಂದರೆ, ಸ್ಫೋಟಗಳನ್ನು ಮಾಡಬೇಕು ಅಂತಂದರೆ ನಮಗೆ ಧೈರ್ಯ ಇದೆ, ನಮ್ಮ ಹತ್ರ ಸೈನ್ಯ ಇದೆ, ಎಲ್ಲ ವ್ಯವಸ್ಥೆ ಕೂಡ ಇದೆ. ನಾವು ನೇರವಾಗಿ ಬಂದು ಅಟ್ಯಾಕ್ ಮಾಡ್ತೀವಿ. ಬೇರೆಯವರಿಂದ ಹೇಳಿಸಿ ಅಟ್ಯಾಕ್ ಮಾಡುವಂತಹ ಅವಶ್ಯಕತೆ ಭಾರತಕ್ಕೆ ಯಾವತ್ತೂ ಕೂಡ ಬರೋದಿಲ್ಲ. ಅದು ಇಲ್ಲವೂ ಕೂಡ. ಅದರಿಂದ ಏನು ಉಪಯೋಗ ಕೂಡ ನಮಗಿಲ್ಲ. ಸುಮ್ಮನೆ ಆರೋಪ ಮಾಡಿದರೆ ಪಾಕಿಸ್ತಾನ ಅದನ್ನು ಒಪ್ಪೋಕೆ ಕೂಡ ಯಾರೂ ತಯಾರಾಗಿಲ್ಲ. ಆರೋಪ ಮಾಡ್ತಾ ಇದ್ದರೆ ಬೇರೆ ರೀತಿಯಲ್ಲಿ ಏನಾದರೂ ಮಾತಾಡಿದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಆಪರೇಷನ್ ಮಾಡಿ ಉತ್ತರ ಕೊಡಬೇಕಾಗುತ್ತೆ ಅಷ್ಟೇ. ಆಪರೇಷನ್ ಸಿಂಧೂರ್ ಮಾಡಿದ್ದೀವಿ,
ಈಗ ಬಲೂಚು ಏನು ಸರಣಿ ದಾಳಿಗಳೇನಿದೆ ಅದ್ರ ಬಗ್ಗೆ ನೀವು ಆರೋಪಗಳನ್ನು ಮಾಡ್ತೀರಿ ಅಂತಂದರೆ ಬಾಂಬ್ ಸ್ಫೋಟಗಳ ಬಗ್ಗೆ ನಾವು ಬೇರೆ ರೀತಿಯಾಗಿ ಉತ್ತರವನ್ನು ಕೊಡ್ತೀವಿ. ಅವರಿಗೆ ದುಡ್ಡನ್ನು ಕೊಟ್ಟು ಅಟ್ಯಾಕ್ ಮಾಡಿಸುವಂಥ ಅಗತ್ಯ ಏನೂ ಇಲ್ಲ. ನಮ್ಮ ಹತ್ರ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳಿದೆ, ಅದರಿಂದ ದಾಳಿ ಮಾಡ್ತೀವಿ ಡೈರೆಕ್ಟಾಗಿ, ಅಲ್ಲ ಮಾಡಿ ಕೂಡ ತೋರಿಸಿದ್ದೀವಿ. ಭಾರತದ ಗುಪ್ತಚರ ಸಂಸ್ಥೆ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ರಾ ಏನಿದೆ RAW, ಅದು ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಇವ್ರಿಗೆ ಯಾವ ರೀತಿಯಾಗಿ ಬಾಂಬನ್ನು ಇದು ಮಾಡಬೇಕು. ಅದೇನಿದ್ರು ಕೂಡ ನಿಮ್ಮ ಒಂದು ಬುದ್ಧಿಗೆ ಬರುತ್ತೆ. ಯಾಕಂದರೆ ಇಂತಹ ಬಚ್ಚಿಟ್ಕೊಂಡು ದಾಳಿ ಮಾಡೋದೇನಿದೆ ಅದೆಲ್ಲವೂ ಕೂಡ ನಿಮಗೆ ಸಂಬಂಧಪಟ್ಟಿದ್ದ, ನಮಗೆ ಅದರ ಅವಶ್ಯಕತೆಯೇ ಇಲ್ಲ. ಆಂತರಿಕ ಬಿಕ್ಕಟ್ಟೇನಿದೆ ಅದನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾರು ಕೂಡ ಒಪ್ಪೋಕ್ಕೆ ತಯಾರಾಗಿಲ್ಲ. ಬಲೂಚ್ ಕಿಚ್ಚಿಗೆ ಹೆದರ್ಕೊಂಡು ಹೋಗಿಬಿಟ್ಟಿದ್ದಾರೆ ಪಾಕಿಸ್ತಾನದವರು. ಅದಕ್ಕೆ ಭಾರತದ ಮೇಲೆ ಏನೋ ಸುಮ್ಮನೆ ಆರೋಪ ಮಾಡ್ತಾರೆ, ನೋಡಿ ಭಾರತ ಸಪೋರ್ಟ್ ಮಾಡ್ತಾ ಇದೆ, ನಮ್ಮ ಮೇಲೆ ಈ ರೀತಿಯಾಗಿ ದಾಳಿ ಮಾಡಿಸ್ತಾ ಇದ್ದಾರೆ, ಸರಣಿ ದಾಳಿಗಳನ್ನು ಮಾಡಿಸ್ತಾ ಇದ್ದಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಜೊತೆಗೆ ದುಡ್ಡು ಕೂಡ ಕೊಡ್ತಾ ಇದ್ದಾರೆ, ಏನೇನು ಬೇಕೆಲ್ಲ ವ್ಯವಸ್ಥೆಯನ್ನು ಮಾಡಿ ಭಾರತ ನಮ್ಮ ಮೇಲೆ ಈ ರೀತಿಯಾದಂತಹ ದಾಳಿಗಳನ್ನು ನಡೆಸ್ತಾ ಇದೆ ಅಂತ ಹೇಳಿ ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ ಅಷ್ಟೇ. ಇದರಿಂದ ಅವರಿಗೇನು ಉಪಯೋಗವನ್ನು ಗೊತ್ತಿಲ್ಲ, ನಮಗಂತೂ ಯಾವುದೇ ರೀತಿಯಾದಂಥ ಒಂದು ಪೈಸೆ ಕೂಡ ಉಪಯೋಗ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.